ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಾಖಲೆಯ ಮಳೆಯಾಗಿದೆ. ಅದರ ಪರಿಣಾಮ ಸಾಲು ಸಾಲು ಅವಾಂತರಗಳು ಒಂದೇ ದಿನದ ಮಳೆಗೆ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಂತಹ ಮಳೆಯಿಂದ ಒಂದಲ್ಲ ಎರಡಲ್ಲ ಅವಾಂತರಗಳು, ಸಮಸ್ಯೆಗಳ ಸರಮಾಲೆಯೇ ಸೃಷ್ಟಿಯಾಗಿಬಿಟ್ಟಿದೆ. ವರುಣಾರ್ಭಟಕ್ಕೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಈಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಅಪಾರ್ಟ್ಮೆಂಟ್ ಇದು. ಅಪಾರ್ಟ್ಮೆಂಟ್ನಲ್ಲಿಯೇ ನಿವಾಸಿಗಳೀಗ ಜಲದಿಗ್ಬಂಧನಕ್ಕೊಳಗಾಗ್ಬಿಟ್ಟಿದ್ದಾರೆ. ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಇನ್ನೂ ಕೂಡ ನೀರು ತಗ್ತಾ ಇಲ್ಲ. ನೀರು ಖಾಲಿ ಮಾಡಲಿಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸ ಪಡ್ತಿದ್ದಾರೆ. ಟ್ರ್ಯಾಕ್ಟರ್, ಬೋಟ್ ಮೂಲಕ ಜನರನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಿದೆ. ಬಿಬಿಎಂಪಿ ವಿರುದ್ಧ ಅಪಾರ್ಟ್ಮೆಂಟ್ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಈ ರೀತಿಯ ಅವಾಂತರ, ಈ ರೀತಿಯ ಜಲದಿಗ್ಬಂಧನ ಇದೇ ಮೊದಲಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನ ಸ್ಥಿತಿ ಹೀಗೇ ಇರುತ್ತೆ. ಬಿಬಿಎಂಪಿ ಅಧಿಕಾರಿಗಳು ನೀರು ಖಾಲಿ ಮಾಡಿದ್ದೇ ಬಂತು, ಜನರನ್ನ ಶಿಫ್ಟ್ ಮಾಡಿದ್ದೇ ಬಂತು, ಇನ್ನು ಈ ರೀತಿ ಎಡವಟ್ಟಾಗಲ್ಲ ಅಂತ ಹೇಳಿದ್ದೇ ಬಂತು. ಬಟ್ ಆ ಭಾಗದ ಅಪಾರ್ಟ್ಮೆಂಟ್ ಭಾಗದ ಜನರಿಗೆ ಒಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡುವುದಕ್ಕೆ ಇಲ್ಲಿಯವರೆಗೂ ಕೂಡ ಆಗಿಲ್ಲ. ನೀವು ಕೂಡ ಜನರನ್ನ ಶಿಫ್ಟ್ ಮಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಸಾವಿರಾರು ಜನ ವಾಸ ಮಾಡ್ತಾ ಇರುವಂತಹ ಅಪಾರ್ಟ್ಮೆಂಟ್ ಅದು ಈಗ ಒಂದು ರೀತಿ ನಡುಗಡ್ಡೆ ಆಗ್ಬಿಟ್ಟಿದೆ. ಸುತ್ತಲೂ ನೀರು, ಮಧ್ಯೆ ಅಪಾರ್ಟ್ಮೆಂಟ್. ಜನ ಕೆಳಗೂ ಬರೋದಕ್ಕಾಗ್ತಿಲ್ಲ, ಹೊರಗೂ ಹೋಗೋದಕ್ಕಾಗ್ತಿಲ್ಲ, ನಿತ್ಯ ಕೆಲಸವನ್ನ ಮಾಡೋದಕ್ಕಾಗ್ತಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ದಿನಸಿ ಸಾಮಗ್ರಿ ಖರೀದಿಸೋದಕ್ಕಾಗ್ತಿಲ್ಲ. ಹೆಂಗೆ ಜೀವನ ನಡೆಸಬೇಕು ಅಂತ ಹೇಳಿ ಪ್ರಶ್ನೆ ಕೇಳ್ತಿದ್ದಾರೆ. ಪ್ರತಿ ಬಾರಿ ಇದೇ ರೀತಿಯ ಎಡವಟ್ಟು ಯಾಕೆ ಇಲ್ಲೇ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸ್ಥಳೀಯ ಶಾಸಕರು ಮಾತನಾಡ್ತಾ ಇದ್ರು ಆವಾಗಲೇ, ಪಕ್ಕದಲ್ಲೇ ಕೆರೆ ಇದೆ, ತುಂಬಿದೆ, ಅದರ ಪರಿಣಾಮ ಇದು ಅಂತ ಹೇಳಿ. ಪ್ರತಿ ಬಾರಿಯೂ ಕೂಡ ಇದೇ ರೀತಿಯ ಸಬೂಬು, ಇದೇ ರೀತಿಯ ಹಾರಿಕೆಯ ಉತ್ತರ ಜನಪ್ರತಿನಿಧಿಗಳಿಂದ, ಅಧಿಕಾರಿಗಳಿಂದ ಬರುತ್ತೆ ಹೊರತು ಸ್ಥಳೀಯರಿಗೆ ಒಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡುವುದಕ್ಕೆ ಇಲ್ಲಿಯವರೆಗೂ ಸರ್ಕಾರದ ಕಡೆಯಿಂದಾಗಿಲ್ಲ, ಇಲ್ಲಿಯವರೆಗೂ ಕೂಡ ಬಿಬಿಎಂಪಿ ಕಡೆಯಿಂದಾಗಿಲ್ಲ. ಹಾಗಾಗಿ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿ ನಿಮಗೂ ಬಂದರೂ ಗೊತ್ತಾಗ್ತಿತ್ತು ಅಂತ ಹೇಳಿ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇಲ್ಲಿ ನಾವು ಆ ಥರ ಮಾತಾಡೋದಕ್ಕಿಂತನೂ ಇಲ್ಲಿ ಆಗಿರುವಂತಹ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂತಹ ಎಲ್ಲ ಅಡ್ಮಿನಿಸ್ಟ್ರೇಷನ್ ತುಂಬಾ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಇದು ಅಚಾನಕ್ ಆಗಿ ಆಗಿರ್ತಕ್ಕಂಥದ್ದು. ಈ ಹಿಂದೆ ಆಗಿರ್ತಕ್ಕಂಥದ್ದು ಕೆರೆ ಕೋಡಿ ಬಿದ್ದಾಗ ಅಲ್ಲಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದಾಗ ಸರ್ಕಾರ ಮುಂದೆ ಬಂದು ನಮಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಚಾನಲ್ ಅನ್ನು ಮಾಡಿಕೊಟ್ಟಿದೆ. ಈಗನೂ ಕೂಡ ಈ ಒಂದು ಸಮಸ್ಯೆಗೆ ಕೂಡಲೇ ಸರ್ಕಾರ ಸ್ಪಂದಿಸಿ, MLA ಅವರು ಸ್ಪಂದಿಸಿ ಇಲ್ಲಿ ಬಂದು ಅವರೇ ನಿಂತ್ಕೊಂಡು ವ್ಯವಸ್ಥೆಯನ್ನೆಲ್ಲ ಮಾಡಿ ಈಗ ಇರ್ತಕ್ಕಂತಹ ಎಲ್ಲ ನಿವಾಸಿಗಳಿಗೂ ಕೂಡ ಬೇಕಾದಂತಹ ನೀರಿನ ವ್ಯವಸ್ಥೆ ಮತ್ತು ಹಾಲು ಮತ್ತು ಬ್ರೆಡ್ಡಿನ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಳೆನೇ ಕಾರಣ ಇದಕ್ಕೆ. ಮಳೆ ಬಂದು ಪಕ್ಕದಲ್ಲಿ ನೀರು ನಿಂತ್ಕೊಂಡಿತ್ತು, ಗೋಡೆ ಬೀಳತ್ತೆ ಅಂತ ಯಾರಿಗೂ ಕಲ್ಪನೆ ಇರಲಿಲ್ಲ. ಒಂದೇ ಸಲ ಹೆಚ್ಚಾಗಿ ನೀರು ಬಂದಿರೋ ಕಾರಣಕ್ಕಾಗಿ ಗೋಡೆ ಬಿದ್ದು ಆ ಕಡೆಯಿಂದ ನೀರು ಈ ಕಡೆ ಪಾಸ್ ಆಗಿದೆ. ಅಷ್ಟೇನೇ ಇದರಲ್ಲಿ ಆಗಿರುವಂತದ್ದು. ಇದರಲ್ಲಿ ಯಾರನ್ನೂ ನಾವು ಗುರಿ ಮಾಡತಕ್ಕಂತಹ ಅವಶ್ಯಕತೆ ಇಲ್ಲ. ಸರ್ಕಾರ ತುಂಬಾ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಇಲ್ಲಿ MLA ಕೂಡ ತುಂಬಾ ಚೆನ್ನಾಗಿ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಸುತ್ತಮುತ್ತ ಇರತಕ್ಕಂತ ವಾಲಂಟಿಯರ್ಸ್ ಗಳು ಕೂಡ ಇಲ್ಲಿ ಬಂದು ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ 2021 ನವೆಂಬರ್ ಅಲ್ಲಿ ಆಗಿದ್ದು. ಆಗ ಈಗ ಈ ಕಾಲುವೆ ನೋಡ್ತಾ ಇದೀರಲ್ಲ, ಇದು ಆಲ್ಮೋಸ್ಟ್ ಲೈಕ್ ಒಂದಡಿ ಆಳ ಇತ್ತು, ಮತ್ತೆ 3 ಅಡಿ ಅಗಲ ಇತ್ತು. ಆಗ್ಲೂ ಸಹ ಸರ್ಕಾರನೇ ನಿಂತು ಖುದ್ದಾಗಿ ಇದನ್ನ ಆಲ್ಮೋಸ್ಟ್ ಲೈಕ್ 6x6 ಅಡಿ ಮಾಡಿ ನೀರು ಹೋಗೋ ವ್ಯವಸ್ಥೆ ಮಾಡಿತ್ತು. 2021ರಿಂದ 3 ವರ್ಷ ನಮ್ಗೆ ಯಾವುದೇ ತರದ ಪ್ರಾಬ್ಲಮ್ ಇರಲಿಲ್ಲ ಇಲ್ಲಿ. ಈ ವರ್ಷ ಈಗ ಗೋಡೆ ಕುಸಿದ ಕಾರಣ ಪ್ರಾಬ್ಲಮ್ ಬಂದಿರೋದು. ಈ ಸ್ಟ್ರಕ್ಚರ್ IIT ಚೆನ್ನೈಯಿಂದ ಡಿಸೈನ್ ಆಗಿ CGWH ಅವ್ರು ಮಾಡಿರುವಂತದ್ದು, ಸೆಂಟ್ರಲ್ ಗವರ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯಿಂದ ಆಗಿರುವಂತ ಇದು. ಆಗ 27 ವರ್ಷ ಹಳೇದ್ ನಾವು ಹಿಂದೆ ಹೋದ್ರೆ ಆಗಿನ ಕಾಲದ ಇದೆಯಲ್ಲ ವೆಂಟು ಮತ್ತೆ ಇದೆಲ್ಲ ಅವಾಗ ಮಾಡಿದ್ರು. ಮೋಸ್ಟ್ ಪ್ರಾಬ್ಲಿ ಮಾಡಿರ್ಲಿಕ್ಕಿಲ್ಲ. ಬಟ್ ಅದು ಈಗ ಅದನ್ನ ಕೂಡಲೇ ಸ್ಯಾಂಕ್ಷನ್ ಮಾಡಿದ್ದಾರೆ. ಎಂಟೈರ್ ವಾಲ್ ರಿಟೆನ್ಷನ್ ಮಾಡ್ತಾರೆ. ಅದೆಲ್ಲ ಮಾಡಿದ ತಕ್ಷಣ ಇದು ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗ್ತದೆ. 8:30 ನಿನ್ನೆ ರಾತ್ರಿ ಬಂದ ಮಳೆಗೆ ಈ ಗೋಡೆ ಹಿಂದೆ ಇರೋ ಗೋಡೆ ಆಲ್ಮೋಸ್ಟ್ 15 ಅಡಿ ಅದೊಂದು ಗೋಡೆ ಇತ್ತು. ಮತ್ತೆ ಇಲ್ಲೇ ಮುಂದೆ ಒಂದು 50 ಅಡಿ ಅಷ್ಟು ಗೋಡೆ ಕುಸಿದು ಬಿದ್ದಿದೆ. ಅದಾದ ತಕ್ಷಣ ಎಲ್ಲರಿಗೂ ಗೊತ್ತಾಗಿದೆ. ನಾವು 8 ಗಂಟೆಯಿಂದ ಇಲ್ಲೇ ಇದೀವಿ. ಈ ತರದೊಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. Very bad. We are very scared now how to go to office tomorrow morning, and it is whole backside has been, you are putting the mud, and it is all the backside
outside water is coming inside. So it is very dangerous. We have to take care of this. ಬಿಗಡಾಯಿಸಿದೆ ನೋಡ್ತೀನಿ ನಾನು. ಐ ಆಮ್ ಗೋಯಿಂಗ್ ಔಟ್. ಈ ಸಲ ಹಿಂಗೆ ಆಗುತ್ತಾ? ಸೆಕೆಂಡ್ ಟೈಮ್. ಯಾರು ತಪ್ಪು ಅನ್ಸುತ್ತೆ ನಿಮ್ಗೆ? ಯಾರು ತಪ್ಪು ಅಂತ ಹೇಳಕ್ಕಾಗಲ್ಲ, ಎಲ್ಲರದ್ದು ತಪ್ಪಿದೆ ಇದರಲ್ಲಿ. ರೆಸಿಡೆಂಟ್ಸು ತಪ್ಪಿದೆ, ಅಸೋಸಿಯೇಷನ್ ತಪ್ಪಿದೆ, ಎಲ್ಲಾನು ತಪ್ಪಿದೆ, ಗವರ್ಮೆಂಟ್ ತಪ್ಪಿದೆ, ಎಲ್ಲಾನು ತಪ್ಪಿದೆ. ಮಾಡೋದು ವೆಯ್ಟ್ ಮಾಡಿ ನೋಡೋದು ಅಷ್ಟೇ, ಹೆಂಗಾಗುತ್ತಾ ನೋಡೋದು. ವಿಲ್ ವೆಯ್ಟ್ ಅಂಡ್ ಸಿ. ಈ ರೀತಿಯ ತಪ್ಪುಗಳಿಗೆ ಕಾರಣ ನಮ್ಮ ಸ್ವಯಂಕೃತ ತಪ್ಪುಗಳಿವೆಲ್ಲವೂ ಕೂಡ. ಇರೋ ಬರೋ ಕೆರೆಗಳನ್ನೆಲ್ಲ ನುಂಗಿ ನೀರು ಕುಡಿಯೋದು, ರಾಜಕಾಲುವೆಗಳ ಮೇಲೆ ಬಿಲ್ಡಿಂಗ್ ಕಟ್ಟೋದು, ನೀರು ಹೋಗುವಂದ್ರೆ ಎಲ್ಲಿಗೆ ಹೋಗುತ್ತದು? ಈ ರೀತಿ ಮನೆಗಳಿಗೆ ನುಗ್ಗುತ್ತೆ, ಅಪಾರ್ಟ್ಮೆಂಟ್ಗಳಿಗೆ ನುಗ್ಗುತ್ತೆ. ಈಗ ಮಾಡಿರುವಂತಹ ಕೆಲಸಕ್ಕೆ ಅನುಭವಿಸ್ಬೇಕು, ಮಾಡಿದ್ದನ್ನು ಮಾರಾಯ ಅಷ್ಟೇ. ಈಗ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನೀವೇನು ಈ ದೃಶ್ಯಗಳನ್ನು ಗಮನಿಸ್ತಿದ್ದೀರಿ, ಇದು ಯಾವುದೋ ನದಿ ಪಾತ್ರದ ಗ್ರಾಮದಲ್ಲಿ ಸೃಷ್ಟಿಯಾಗಿರುವಂತಹ ಸ್ಥಿತಿ ಅಲ್ಲ, ಸಿಚುವೇಶನ್ ಅಲ್ಲ ಇದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿರುವಂತಹ ಸಿಚುವೇಶನ್ ಇದು.